ಇನ್ನು ನೆಕ್ಸ್ಟ್ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಮತ್ತೊಮ್ಮೆ ಶಫಲ್ ಮಾಡುವ, ಯಾಕೆಂದ್ರೆ ಎಲ್ಲ ರಾಶಿಯವರ ಎನರ್ಜಿ ಬೇರೆ, ಎಲ್ಲ ರಾಶಿಯವರ ಒಂದು ಸಪೋರ್ಟ್ ಎಲ್ಲ ಬೇರೆ ಬೇರೆ ಆಗಿರೋದ್ರಿಂದ ಮತ್ತೆ ಸಪೋರ್ಟ್ ಇದು ಮಾಡಿ ಶಫಲ್ ಮಾಡಿ ನಾವು ಕಾರ್ಡ್ ನ ತೆಗೆಯೋಣ. ವೃಷಭ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಒಂದು ಕಾರ್ಡು, ವೆಲ್ತ್ ವಿಚಾರಕ್ಕೆ ಬಂದಾಗ ಮತ್ತೊಂದು ಕಾರ್ಡು, ಕುಟುಂಬ ರಿಲೇಶನ್ಶಿಪ್ಗೆ ಒಂದು ಕಾರ್ಡು, ಜಾಬ್ ರಿಲೇಟೆಡ್ ಆದಂತ ಒಂದು ಕಾರ್ಡ್. 4 ಕಾರ್ಡ್ಗಳನ್ನ ನಾನು ಇಲ್ಲಿ ತೆಗೆದಿದ್ದೀನಿ. ಮೊದಲನೇ ಕಾರ್ಡು ಫೂಲ್ ಅನ್ನುವಂತಹ ಕಾರ್ಡ್. ಸೊ ಇದು ನಮ್ಗೆ ಪಾಸಿಟಿವ್ ಕಾರ್ಡ್. ಇದು ಮೊದಲನೇ ಕಾರ್ಡ್ ಡೆಕ್ ಅಲ್ಲಿ ನಮ್ಗೆ ಇದು ಮೊದಲನೇ ಕಾರ್ಡ್, ಫೂಲ್ ಅನ್ನುವಂತಹ ಕಾರ್ಡ್. ಇದೇನ್ ಹೇಳುತ್ತೆ ಹೆಲ್ತ್ ವಿಚಾರದಲ್ಲಿ, ಇದು ಒಳ್ಳೇದೇ, ಪಾಸಿಟಿವ್ ಆಗಿದೆ, ಹೆಲ್ತ್ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೀವು ಕೇರ್ಲೆಸ್ ಆಗಿರ್ತೀರಾ. ನಾವು ಹೆಲ್ದಿ ಆಗಿದ್ದೀವಿ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು, ಈ ರೀತಿ ಅಂದ್ರೆ ದಿನ ಐಸ್ ಕ್ರೀಮ್ ತಿನ್ನೋದು ನವೆಂಬರ್ ಮಂತ್, ಏನ್ ಹೆಲ್ತ್ ಹೇಗ್ ಚೆನ್ನಾಗಿರಕ್ ಸಾಧ್ಯ? ಕೇರ್ಲೆಸ್ನೆಸ್ ಇಂದ ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ಅವಕಾಶ ಇರುತ್ತೆ. ವೃಷಭ ರಾಶಿಯವರಿಗೆ ಕೇರ್ಫುಲ್ ಆಗಿ ಇರಬೇಕು ಅನ್ನುವಂತ ಒಂದು ಗೈಡೆನ್ಸ್ ನ ನಮ್ಗೆ ಕಾರ್ಡ್ ಕೊಡ್ತಾ ಇದೆ. ಇನ್ನು ಎರಡನೇ ಕಾರ್ಡು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಸಿಟಿವ್ ಆದಂತಹ ಕಾರ್ಡ್ ಬಂದಿದೆ. ಇದು ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ಬ್ಯಾಲೆನ್ಸ್ ಇಲ್ಲ ನಿಮ್ಗೆ. ಒಂದು ನೆಗೆಟಿವ್ ಖರ್ಚು, ಅನ್ವಾಂಟೆಡ್ ಆದಂತಹ ಖರ್ಚು ನಿಮಗೆ ಬಾಧಿಸ್ತಾ ಇದೆ. ಹಾಗಾಗಿ ಆ ಅನ್ವಾಂಟೆಡ್ ಆದಂತಹ ಖರ್ಚು ಏನಿದೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡೆ. ಬಟ್ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ನ ನೀವು ಈ ತಿಂಗಳಲ್ಲಿ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಬ್ಯಾಲೆನ್ಸ್ ಇಲ್ಲ ನಿಮ್ಮಲ್ಲಿ ಈ ತಿಂಗಳು, ಆ ಬ್ಯಾಲೆನ್ಸಿಂಗ್ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಅಂತ. ಇನ್ನು ಕುಟುಂಬ ಜೀವನ ಅಗೇನ್ ಈ ರಾಶಿಯವರೆಗೂ ಸ್ವಲ್ಪ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ. ಇಟ್ ಇಸ್ ಲಿಟಲ್ ಸ್ಟ್ರಗಲ್ ಕಾರ್ಡ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಮೊದಲ 10 ದಿನಗಳು ಏನಿದೆ, ನವೆಂಬರ್ ತಿಂಗಳ ಮೊದಲ 10 ದಿನಗಳು ನಿಮ್ಮ ಒಂದು ಸಂಬಂಧದಲ್ಲಿ ತುಂಬಾ ಹೊಡೆದಾಟ, ಆ ಸಂಬಂಧವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು ಹೊಡೆದಾಡುವಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬರ್ಡನ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ನಿಮಗೆ ಬರ್ಡನ್ ಆಗಿರ್ಬಹುದು. ನೀವ್ ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆ ಪಾರ್ಟ್ನರ್ ನ ಬಿಹೇವಿಯರ್ ನಿಮಗೆ ಬರ್ಡನ್ ಅನ್ನಿಸ್ತಾ ಇದೆ, ಅವ್ರು ಮಾತಾಡೋ ರೀತಿನೇ ನಿಮಗೆ ಸರಿ ಹೋಗ್ತಿಲ್ಲ, ಈ ತರ ಆಗ್ಬಹುದು. ಹಾಗಾಗಿ ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಆ ಬರ್ಡನ್ ಏನಿದೆ ಅದನ್ನ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಬೇಕು. ವೃಷಭ ರಾಶಿಯವರು ಕೂಡ ರಿಲೇಶನ್ಶಿಪ್ ಅಲ್ಲಿ ಎಚ್ಚರದಿಂದ ಇರಬೇಕು. ಇನ್ನು 4ನೇ ಕಾರ್ಡ್ ಜಾಬ್ ರಿಲೇಟೆಡ್ ಕ್ವೀನ್ ಆಫ್ ವಾಂಡ್ಸ್ ಅನ್ನುವಂತಹ ಕಾರ್ಡ್. ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬೋದು. ಸ್ಟೆಬಿಲಿಟಿಯನ್ನ ತೋರಿಸುವಂತಹ ಕಾರ್ಡು, ಪಾಸಿಟಿವ್ ಅಬಂಡೆನ್ಸ್ ನ ತೋರಿಸುವಂತಹ ಕಾರ್ಡು. ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಣ ಕೂಡ ಈ ಜಾಬ್ ಅಲ್ಲಿ ಬರುತ್ತೆ. ಆದ್ರೆ ಒಂದೇ ಒಂದು ಏನು ಅಂತ ಹೇಳಿದ್ರೆ, ಯಾರೋ ಥರ್ಡ್ ಪಾರ್ಟಿ ಒಬ್ರು ಅಲ್ಲಿ ನಿಮಗೆ ಸ್ವಲ್ಪ, ನೀವು ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಪರ್ಸನ್ ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನಿಮ್ಮ ಉದ್ಯೋಗ ಮಾಡ್ತಾ ಇದ್ರು ಕೂಡ ಅಲ್ಲೂ ಕೂಡ ಯಾರೋ ಸಮ್ವನ್ ಇಸ್ ಟ್ರಬ್ಲಿಂಗ್ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ನೀವು ಯಾರು ಟ್ರಬಲ್ ಮಾಡ್ತಿದ್ದಾರೆ ಅವ್ರನ್ನ ಗುಡ್ ಟರ್ಮ್ಸ್ ಅಲ್ಲಿ ಇಟ್ಕೊಳ್ಳೋದು, ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಏಂಜಲ್ಸ್ ಗೈಡ್ ಮಾಡ್ತವೆ ಹೇಗ್ ಮಾಡ್ಬೋದು ಅಂತ ಅನ್ನೋದನ್ನ, ಅದನ್ನ ನೋಡ್ಕೊಂಡು ನೀವು ಹೆಜ್ಜೆಯನ್ನ ಇಡಬಹುದು. ಎಸ್ ಮೇಡಮ್, ಇನ್ನು ಏಂಜಲ್ಸ್ ಗೈಡೆನ್ಸ್ ಏನ್ ಸಿಗಬಹುದು? ಏಂಜಲ್ ಗೈಡೆನ್ಸ್ ನ ನೋಡೋದಾದ್ರೆ, ಇಲ್ಲಿ ಏಂಜಲ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ತೋರಿಸ್ತಾ ಇದೆ. ಸೊ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬರ್ಡನ್ ಅಂತ ಕಾಣಿಸ್ತಾ ಇದೆ ಸುಮಾರು, ಮತ್ತೆ ನಿಮ್ಮ ಜಾಬ್ ಅಲ್ಲೂ ಯಾರೋ ಒಬ್ರು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದೆ. ಆದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂದ್ರೆ, ಏಂಜಲ್ ಗೈಡೆನ್ಸ್, ನೀವು ವೇಟ್ ಮಾಡಿ, ನಿಮ್ಗೆ ಸಮಥಿಂಗ್ ಇಸ್ ಗೋಯಿಂಗ್ ಟು ಚೇಂಜ್. ಸೊ ನೀವು ಪಾಸಿಟಿವ್ ಆದ ಚೇಂಜಸ್ ನ ನೋಡಬಹುದು ಅನ್ನುವಂಥದ್ದು. ಎಸ್, ಇದು ವೃಷಭ